ಸೊ ಫಸ್ಟ್ ನಾನು ಆಗ್ಲೇ ನಿಮ್ಗೆ ಡಿಫೈನ್ ಮಾಡಿದ್ದೀನಿ, ಆದ್ರೂ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ. ವಾಟ್ ಇಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಏನು? ಸೊ ಆಗ್ಲೇ ಫಸ್ಟ್ ನಾನು ಡಿಫೈನ್ ಮಾಡಿದ್ದೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಇಂಟೆಲಿಜೆಂಟ್ ಬಿಹೇವಿಯರ್ ಇನ್ ಆರ್ಟಿಫ್ಯಾಕ್ಟ್ ಅಂತ ಹೇಳ್ತೀನಿ. ಸೊ ಆರ್ಟಿಫ್ಯಾಕ್ಟ್ಸ್ ಅಂತಂದ್ರೆ ಏನು? ಸೊ ಇಂಟೆಲಿಜೆಂಟ್ ಬಿಹೇವಿಯರ್ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೋಬೇಕೀಗ. ಸೊ ನೆನ್ಪಿಟ್ಕೊಳ್ಳಿ, ಒಂದೇ ಸೆಂಟೆನ್ಸ್ ಅಲ್ಲಿ ನಾನು ಇಂಟೆಲಿಜೆಂಟ್ ಬಿಹೇವಿಯರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಬ್ಬ ಮನುಷ್ಯ ಒಂದು ಮಿಷಿನ್ ಅಲ್ಲೊಂದು ಪರ್ಸೆಪ್ಷನ್ ಮಾಡೋ ಕೆಪಾಸಿಟಿ ಇರ್ಬೇಕು ಅವನಿಗೆ, ಅವನಿಗೊಂದು ರೀಸನಿಂಗ್ ಮಾಡೋ ಕೆಪಾಸಿಟಿ ಇರ್ಬೇಕು, ಅವನಿಗೊಂದು ಲರ್ನಿಂಗ್ ಮಾಡೋ ಕೆಪಾಸಿಟಿ ಇರ್ಬೇಕು, ಅವನಿಗೆ ಕಮ್ಯುನಿಕೇಟಿಂಗ್ ಮಾಡೋ ಅಂತ ಕೆಪಾಸಿಟಿ ಇರ್ಬೇಕು, ಅವನಿಗೆ ಆ ಸಂದರ್ಭಕ್ಕೆ ತಕ್ಕಂಗೆ ಅವನ ಆಕ್ಟಿಂಗ್ ಮಾಡ್ಬೇಕು ಇನ್ ಎ ಕಾಂಪ್ಲೆಕ್ಸ್ ಎನ್ವೈರನ್ಮೆಂಟ್ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ಯಾವುದಾದ್ರೂ ಒಂದು ಸನ್ನಿವೇಶಗಳು ಬಂದ್ರೆ, ಒಂದು ಸಿಚುಯೇಷನ್ ಬಂದ್ರೆ, ಇನ್ ದಾಟ್ ಪರ್ಟಿಕ್ಯುಲರ್ ಸಿಚುಯೇಷನ್ ಹಿ ಕ್ಯಾನ್ ಏಬಲ್ ಟು ಮ್ಯಾನೇಜ್ ವೆರಿ ಕೇರ್ಫುಲಿ. ಸೊ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಮ್ಯಾನೇಜ್ ಮಾಡಿ ಅವನೇನ ಕಲ್ತ್ಕೊಂಡ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಏನೋ ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಎ ಇಂಟೆಲಿಜೆಂಟ್ ಬಿಹೇವಿಯರ್ ಅಂತ ಹೇಳಿ ಕರಿತೀವಿ. ನೆನಪಿಕೊಳ್ಳಿ, ನಾವು ಬುದ್ಧಿವಂತಿಕೆನ ಗೊತ್ತಿರೋ ಎನ್ವೈರನ್ಮೆಂಟ್ ಅಲ್ಲಿ ನೀಟಾಗಿ ಮಾಡ್ಬಿಡ್ತೀವಿ. ನೋಡಿ, ನೀವು ದಿನ ಸೈಕಲ್ ತುಳ್ಕೊಂಡ್ಬರ್ತೀರಾ, ತುಳ್ಕೊಂಬರೋ ಸೈಕಲ್ ರೋಡ್ ಅಲ್ಲಿ ಸುಮ್ನೆ ಕಣ್ ಮುಚ್ಕೊಂಡು ಸ್ಪೀಡ್ ಆಗಿ ನೋಡ್ಕೊಂಡ್ಬರ್ತೀರಾ. ಅದೇ ಗೊತ್ತಿಲ್ಲದ ಜಾಗದಲ್ಲಿ ನೀವು ಅದನ್ನ ಅಷ್ಟೇ ಸ್ಪೀಡ್ ಆಗಿ ತುಳಿಬೇಕು ಅಂತಂದ್ರೆ ನಿಮ್ಗೆ ಸೈಕಲ್ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ತುಳಿಯೋದ್ರ ಮೇಲೆ ನೀವು ತುಳಿತೀರಾ, ಇಲ್ಲ ಅಂದ್ರೆ ತುಳಿಯಕ್ಕಾಗಲ್ಲ. ಯಾಕೆ? ನಿಮ್ಗೆ ಎಂತ ಟೆರೈನ್ ಇದ್ರು ಅಂದ್ರೆ ಎಂತ ರೋಡ್ ಇದ್ರು ಕೂಡ, ಯಾವ ರೀತಿಯಲ್ಲಿ ಸಂದರ್ಭ ಬಂದ್ರು ಕೂಡ ನನಗೆ ಗ್ರಿಪ್ ಇದೆ, ನನ್ಗೆ ಬ್ಯಾಲೆನ್ಸ್ ಮಾಡಬಲ್ಲೆ ಅನ್ನೋದಕ್ಕೆ ಧೈರ್ಯ ಬಂದಾಗ ಮಾತ್ರ ಮಾಡ್ತೀರಾ. ಹಂಗೆ ಒಂದು ಇಂಟೆಲಿಜೆನ್ಸಿ ನಿಮ್ಮಲ್ಲಿ ಇದ್ರೆ, ಅಂದ್ರೆ ನಾನು ಎಂತ ಸಂದರ್ಭ ಬೇಕಾದ್ರೂ ನಾನು ಮ್ಯಾನೇಜ್ ಮಾಡಬಲ್ಲೆ, ಹ್ಯಾಂಡಲ್ ಮಾಡಬಲ್ಲೆ ಅನ್ನೋದು ನಿಮ್ಗೆ ಬುದ್ಧಿವಂತಿಕೆ ಬಂದ್ರೆ ಮಾತ್ರ ನೀವು ಇಂಟೆಲಿಜೆಂಟ್ ಬಿಹೇವಿಯರ್ ನ ತೋರ್ಸಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಂಟೆಲಿಜೆಂಟ್ ಬಿಹೇವಿಯರ್ ನ ತೋರ್ಸಕ್ಕಾಗಲ್ಲ. ದಟ್ ಈಸ್ ಕಾಲ್ಡ್ as an artificial intelligence. In a simple word, artificial intelligence ನ ಇಂಟೆಲಿಜೆಂಟ್ ಬಿಹೇವಿಯರ್ ಇನ್ ಆರ್ಟಿಫ್ಯಾಕ್ಟ್ಸ್ ಅಂತೇಳಿ ಕರಿಬಹುದು. ಆರ್ ಹಿಂಗೇನಂಗೆ ಹೇಳ್ಬೋದು ಅಂದ್ರೆ, ಡಿಸೈನಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಟು ಮೇಕ್ ಕಂಪ್ಯೂಟರ್ ಸ್ಮಾರ್ಟರ್. ನಾನು ಆಗ್ಲೇ ಹೇಳ್ತಿದ್ದೆ, ನಾನು ಮೊದಲು ಫಸ್ಟ್ ಕ್ಲಾಸ್ ಅಂದ್ರೆ ಡಬ್ಬಾ ಕಂಪ್ಯೂಟರ್ ಅಂತ ಹೇಳಿದೆ. ಡಬ್ಬಾ ಅಂತ ಕರಿತೀನಿ. ಯಾಕೆ ಡಬ್ಬಾ ಅಂತ ಕರಿತೀನಿ? ಯಾವ್ದಾದ್ರು ಒಂದಿನ ಕ್ವೆಶನ್ ಕೇಳಲಿಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಮಿಷಿನ್ ಏನಿದೆ, ವಿತೌಟ್ ಯುವರ್ ಇನ್ಸ್ಟ್ರಕ್ಷನ್ಸ್ ಆರ್ ವಿತೌಟ್ ಯುವರ್ ಪ್ರೋಗ್ರಾಮ್ ಇಟ್ ಕೆನ್ ನಾಟ್ ಡೂ ಎನಿ ವರ್ಕ್ ಇಟ್ ಸೆಲ್ಫ್. ಅದನ್ನ ಅದೇ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ನಾವೊಂದು ಕಂಪ್ಯೂಟರ್ ನ ಡಿಸೈನ್ ಮಾಡ್ಬೇಕು, ಆದ್ರೆ ಒಂದು ಮಿಷಿನ್ ನ ಡಿಸೈನ್ ಮಾಡ್ಬೇಕು. ಯಾವ ರೀತಿಯ ಮಿಷಿನ್ ನಾವು ಡಿಸೈನ್ ಮಾಡ್ಬೇಕು ಅಂತಂದ್ರೆ, ದಟ್ ಶುಡ್ ಆಕ್ಟ್ ಲೈಕ್ ಎನ್ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಆಗಿ ತನ್ನಾಗೆ ತಾನು ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು. ನೀವು ನೋಡಿರ್ಬೋದು, ಸ್ಮಾರ್ಟ್ ಫೋನ್ಸ್ ಅಂತ ಹೇಳಿ ಕರಿತೀವಿ. ಸೊ ಸ್ಮಾರ್ಟ್ ಫೋನ್ಸ್ ಗಳು ಯಾವ ರೀತಿ ವರ್ಕ್ ಮಾಡ್ತಾರೆ, ಆತರ ನನ್ನ ಒಂದು ಮಿಷಿನ್ ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ಬೇಕು. ಸೊ ಸ್ಮಾರ್ಟ್ ಆಗಿ ಆಕ್ಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ as an ಇಂಟೆಲಿಜೆಂಟ್. ಎಲ್ಲಾ ಸಂದರ್ಭದಲ್ಲೂ ವರ್ಕ್ ಮಾಡದೇ ಇದ್ರು ಸರಿ, ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅಲ್ಲ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅದು ವರ್ಕ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಏನ್ ಮಾಡ್ಬೇಕು? ಸೊ ಯಾವುದು ಚೆಸ್ ಬೋರ್ಡ್ ಆಡ್ಬೇಕು, ಅದನ್ನ ಆಡಂಗ್ ಮಾಡ್ಬೇಕು. ಇನ್ನೊಂದು ಯಾವ್ದು ಸಾಕರ್ ಆಡ್ಬೇಕು, ಸಾಕರ್ ಟ್ರೈನಿಂಗ್ ಕೊಡ್ಬೇಕು. ಸೊ ಅದೇ ತರ ನಾನು ಏನ್ ಮಾಡ್ಬೋದು, ಮನೆ ಕ್ಲೀನ್ ಮಾಡ್ಬೇಕು, ಸೊ ಹೌಸ್ ಕ್ಲೀನಿಂಗ್ ಅದ್ ಮಾಡ್ಬೇಕು. ನನ್ಗೇನಾಗಬೇಕು, ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗ್ಬೇಕು, ಫ್ಲೈಟ್ ಲ್ಯಾಂಡಿಂಗ್ ಆಗ್ಬೇಕು. ಎಲ್ಲಿ? ಈ ಜಾಗದಲ್ಲೋ ಇಲ್ಲಿ ಇನ್ನೊಂದು ಯಾವ್ದೋ ಡೇಂಜರಸ್ ಪ್ಲೇಸ್ ಅಲ್ಲಿ ಆ ಪ್ರೋಗ್ರಾಮಿಂಗ್ ಮಾಡ್ಬೇಕು. ಆ ಪ್ರೋಗ್ರಾಮ್ ಇಟ್ಕೊಂಡು ಆ ಕಂಪ್ಯೂಟರ್ ಏನ್ ಮಾಡ್ಬೇಕು, ವರ್ಕ್ ಮಾಡ್ಬೇಕದು. ಅಂತದನ್ನ ಮಾಡಿದ್ರೆ ದಟ್ ಈಸ್ ಕಾಲ್ಡ್ as ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನ ಇನ್ನೊಂದು ಸಿಂಪಲ್ ಆಗಿ ವರ್ಡ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಡಿಸೈನಿಂಗ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಟು ಮೇಕ್ ಎ ಕಂಪ್ಯೂಟರ್ ಸ್ಮಾರ್ಟರ್. ಅಂದ್ರೆ ಒಂದು ಪ್ರೋಗ್ರಾಮ್ ನೀವು ಬರೀತಾ ಇದ್ರಲ್ಲ, ದಟ್ ಇಸ್ ನಾಟ್ ಎ ಸ್ಮಾರ್ಟರ್. ಆದ್ರೆ ನೀವು ಒಂದು ಪ್ರೋಗ್ರಾಮ್ ನ ಬರೀರಿ, ಆ ಪ್ರೋಗ್ರಾಮ್ ಇಂದ so that your program or your computer can behave as an intelligent product or intelligent system ಆಗಿ ವರ್ಕ್ ಆಗ್ಬೇಕು. ನೋಡಿ, ದೇವ್ರು ನಿಮ್ಗೆ ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆ ಕೊಟ್ಟವ್ರೆ. ಸೊ ಸ್ವಲ್ಪ ನೀವು ಟ್ರೈನ್ ಮಾಡಿದ್ರೆ ಸಾಕು, ಸ್ವಲ್ಪ ನಿಮ್ಗೆ ಕೊಟ್ರೆ ನಿಮ್ಗೆ ಪರ್ಸೆಪ್ಷನ್ ಇದೆ, ರೀಸನಿಂಗ್ ಮಾಡಕ್ ಬರ್ತದೆ, ಲರ್ನಿಂಗ್ ಮಾಡಕ್ ಬರ್ತದೆ, ಕಮ್ಯುನಿಕೇಟಿಂಗ್ ಮಾಡಕ್ ಬರ್ತದೆ, ಅಂಡ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಆಕ್ಟ್ ಇನ್ ಎ ಕಾಂಪ್ಲೆಕ್ಸ್ ಎನ್ವೈರನ್ಮೆಂಟ್. ಸೊ ಅದು ಬೇಕು. ಸೊ ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ದ ಸ್ಟಡಿ ಆಫ್ ಹೌ ಟು ಮೇಕ್ ಎ ಕಂಪ್ಯೂಟರ್ಸ್ ಡೂ ಥಿಂಗ್ಸ್ ಅಟ್ ವಿಚ್ ಅಟ್ ದ ಮೂಮೆಂಟ್ ಪೀಪಲ್ ಆರ್ ಬೆಟರ್. That is called as an artificial intelligence or an artificial intelligent machine ಅಂತ ಹೇಳ್ಕೊಳ್ತೀವಿ. ಅಂದ್ರೆ the study of how to make
ಏನ್ ಮಾಡ್ತಿದ್ದೀರಾ ಈಗ ನಾನು ಏನ್ ಕೇಳ್ತಾ ಇದ್ದೀನಿ ನಿಮ್ಗೆ, ಸ್ಟಡಿ ಮಾಡಿ ಏನ್ನ, ಹೌ ಟು ಮೇಕ್ ಎ ಕಂಪ್ಯೂಟರ್ ಟು ಡೂ ಥಿಂಗ್ಸ್ ಅಟ್ ವಿಚ್ ಅಟ್ ದ ಮೂಮೆಂಟ್ ದ ಪೀಪಲ್ ಆರ್ ಬೆಟರ್. ಮನುಷ್ಯ ಒಂದು ಸಂದರ್ಭದಲ್ಲಿ ಏನು ಕೆಲಸ ಮಾಡಬಲ್ಲ ಅವನಿಗಿಂತ ಬೆಟರ್ ಆಗಿ ಆ ಕೆಲಸ ಮಾಡ್ಬೇಕು. ನೆನ್ಪಿಳ್ಕೊಳ್ಳಿ, ನಮ್ಮಂಗೆ ಕೆಲಸ ಮಾಡಿದ್ರೆ ಅದನ್ನ ಯಾರು ಯೂಸ್ ಮಾಡ್ತಾರೆ? ನಮಗೇನ್ ಬೇಕು, ನನಗಿಂತ ಚೆನ್ನಾಗಿ ಮಾಡೋ ಅಂತದ್ದು ಒಂದು ಸಿಸ್ಟಮ್ ಬೇಕು. that is what we required. ಸೊ ಹಾಗಾಗಿ ನಮಗೆ ಅದು ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ಅದನ್ನ ಯಾವ ರೀತಿ ಡಿಸೈನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಪ್ರೋಗ್ರಾಮ್ ನ ಮಾಡಬೇಕು ಅಂತ ಕಲಿತೀವಲ್ಲ, ಆ ಕಲಿಕೆನೆ ನಾವೇನಂತ ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತೇಳಿ ಕರಿತೀವಿ. ಸೊ ಲಾಂಗ್ ಟರ್ಮ್ ಗೋಲ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪಾ ಅಂತಂದ್ರೆ, ಡೆವಲಪ್ ಎ ಮಿಷಿನ್ ದಟ್ ಡೂ ಥಿಂಗ್ಸ್ ಆಸ್ ವೆಲ್ ಆಸ್ ಹ್ಯೂಮನ್ ಕ್ಯಾನ್ ಆರ್ ಪಾಸಿಬಲಿ ಈವನ್ ಬೆಟರ್. ಸೊ ಮನುಷ್ಯ ಏನು ಮಾಡ್ಬೋದು ಅದನ್ನ ಮಾಡ್ಬೇಕು, ಆ ಮನುಷ್ಯನ್ಗಿಂತ ಬೆಟರ್ ಆಗಿ ಕೆಲಸ ಮಾಡ್ಬೇಕು ಅಂತ ಒಂದು ಮಿಷನ್ ನ ನಾವು ಡೆವಲಪ್ ಮಾಡ್ಬೇಕು. ದಟ್ ಈಸ್ ಅವರ್ ಮೇನ್ ಗೋಲ್, ದಟ್ ಈಸ್ ಅವರ್ ಲಾಂಗ್ ಟರ್ಮ್ ಗೋಲ್ ಇನ್ ಡಿಸೈನಿಂಗ್ ಆರ್ ಸ್ಟಡಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ನೆನ್ಪಿಕೊಳ್ಳಿ, ನೆನ್ಪಿಕೊಳ್ಳಿ, ಏನಪ್ಪಾ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಠ ಮಾಡ್ಕೊಂಡು ನಮ್ಗೆ ತಲೆ ತಿಂತಾರೆ ಅನ್ಬಿಡಿ. ಯಾಕಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಹಳ್ಳಿಲಿ ಓದ್ದವರೇ ಮಾಡ್ತಾ ಇರೋದು. ನೀವುಗಳು ಕೂಡ ಮುಂದೆ ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗ್ತೀರಾ ಅಂತ ಅನ್ಕೊಂಡು ನಾನು ಪಾಠ ಮಾಡ್ತಾ ಇದ್ದೀನಿ. ನೋಡೋಣ ಯಾರು ನನ್ನ ಹೆಸರು ಉಳಿಸ್ತೀರಾ ಅಂತ. ಸೊ ಯಾರಾದ್ರೂ ಒಬ್ರಾದ್ರೂ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ವರ್ಕ್ ಮಾಡಂತ ಸೈಂಟಿಸ್ಟ್ಗಳಾಗಿ ಗೊತ್ತಾಯ್ತಾ. ಸೊ ನನಗೆ ಲಾಂಗ್ ಟರ್ಮ್ ಗೋಲ್ ಆಗ್ಬೇಕು. ಸೊ ಅಷ್ಟು ಮಾತ್ರ ಅಲ್ಲ, ಅಂಡರ್ಸ್ಟ್ಯಾಂಡ್ ಬಿಹೇವಿಯರ್ಸ್, ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿನಲ್ಲಿ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೆನ್ಪಿಕೊಳ್ಳಿ, ದಟ್ ಈಸ್ ನಾಟ್ ಅನ್ ಆರ್ಟಿಫಿಷಿಯಲ್. ನೆನ್ಪಿಕೊಳ್ಳಿ, ನಾನು ಆಗ್ಲೇ ಹೇಳ್ತಿದ್ದೆ, ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಿದ್ದೆ, ನೀವೇನ್ ಮಾಡ್ತೀರಾ, ನೀವು ಬಿಹೇವ್ ಮಾಡ್ತೀರಾ, ನಿಮ್ ಸ್ಟೂಡೆಂಟ್ಸ್ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ ಒಂಥರ ಬಿಹೇವ್ ಮಾಡ್ತೀರಾ, ನಿಮ್ ಪೇರೆಂಟ್ಸ್ ಹತ್ರ ಒಂಥರ ಬಿಹೇವ್ ಮಾಡ್ತೀರಾ, ಅಂಡ್ ಟೀಚರ್ ಬಂದಾಗ ಒಂಥರ ಬಿಹೇವ್ ಮಾಡ್ತೀರಾ. Because you understand the environment and you understand how to behave in that particular situation or circumstance. So according to that particular circumstance, ನೀವೇನ್ ಮಾಡ್ತೀರಾ, ಬಿಹೇವ್ ಮಾಡ್ತೀರಾ. ಆ ಬಿಹೇವಿಯರ್ ನ ಕಲಿಬೇಕು. ಆ ತರ ನನ್ನ ಒಂದು ಸಿಸ್ಟಮ್, ನನ್ನ ಕಂಪ್ಯೂಟರ್ ಕಲ್ತ್ಕೊಂಡು ಕೆಲಸ ಮಾಡ್ಬೇಕು. ಆ ಕಲ್ತ್ಕೊಂಡು ಕೆಲಸ ಮಾಡಿದ್ರೆ that is called as a artificial. or how you are going to make it ಮಿಷಿನ್ ಟು ವರ್ಕ್ ಲೈಕ್ ಯು. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ವರ್ಕ್ ಮಾಡಂತ ಒಂದು ಮಿಷಿನ್ ನ ಮಾಡ್ತೀವಲ್ಲ, ದಾಟ್ ಈಸ್ ಕಾಲ್ಡ್ ಅಸ್ ಎ ಸ್ಟಡಿ ಆಫ್ ಎನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ನೆನ್ಪಿಟ್ಕೊಳ್ಳಿ, ಈ ರೀತಿಯಲ್ಲಿ ನಾವು ಮಾಡಬೇಕು. ಸೊ ಇಲ್ಲಿ ನಾವು ಮಾಡ್ಬೇಕು ಅಂತ ಏನೋ ನಾವ್ ಹೇಳ್ಬಿಟ್ಟು, ಮನುಷ್ಯನಿಗೆ ಏನೋ ಪರ್ಸೆಪ್ಷನ್ ಇದೆ, ಲರ್ನಿಂಗ್ ಕೆಪಾಸಿಟಿ ಇದೆ, ರೀಸನಿಂಗ್ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದ ತಕ್ಷಣನೇ ಕ್ಯಾನ್ ದ ಮಿಷಿನ್ ಥಿಂಕ್? ಹಾಗಾದ್ರೆ ಮಿಷಿನ್ ಕೂಡ ಒಂದು ಯೋಚನೆ ಮಾಡೋ ಕೆಪಾಸಿಟಿ ಇದೆಯಾ? 50 ವರ್ಷದಿಂದ ನಾವು ಮಿಷಿನ್ ನೋಡಿದೀವಿ. ಎಷ್ಟು ಮನುಷ್ಯ ಹುಟ್ಟಾಗಿಂದ ಗೊಂಬೆಗಳನ್ನ ನೋಡಿದೀನಿ. ಆ ಗೊಂಬೆಗಳು ಮನುಷ್ಯನ ತರ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಎಸ್, ವಿ ಕ್ಯಾನ್ ಡೂ ಇಟ್. ಸೊ ನಾವು ಮಾಡ್ಬೋದು. ಕ್ಯಾನ್ ಮಿಷಿನ್ ಥಿಂಕ್ ಅಂತ ನಾವೇನಾದ್ರೂ ಯೋಚನೆ ಮಾಡೋದೇ ಆದ್ರೆ, ಡಿಪೆಂಡ್ಸ್ ಆನ್ ದ ಡೆಫಿನೇಷನ್ ಆಫ್ ಮಿಷಿನ್ ಅಲ್ಲಿ ಥಿಂಕ್ ಮಾಡ್ಬೋದು. ನಾವು ಕ್ಯಾನ್ ಅನ್ನೋದನ್ನ ನಾವು ಯೋಚನೆ ಮಾಡ್ಬೋದು. ಇಟ್ ಕ್ಯಾನ್ ಡೂ, ನಾಟ್ ಇನ್ ಆಲ್ ಸರ್ಕಮ್ಟೆನ್ಸ್. ನಾನು ಆಗ್ಲೇ ಹೇಳಿದೆ, ಬೆಕ್ಕು ನಾನೇನ್ ಮಾಡ್ಬೇಕು, ಇದು ಒಂದು ಕೋತಿ ತಗೊಂಡ್ರೆ ಮರ ಹತ್ತೋದಕ್ಕೆ ಕಾಂಪಿಟೇಷನ್ ಒಂದು ಎಕ್ಸಲೆಂಟ್. ಹಂಗೇನೆ ನಾನೇನ್ ಮಾಡ್ಬೇಕು, ಒಬ್ರು ನಿಮ್ ಇದ್ರಲ್ಲೇ ತಗೊಂಡ್ರೆ ಏನೋ ಸ್ಟೂಡೆಂಟ್ಸ್ ಅಲ್ಲೇ ತಗೊಂಡ್ರೆ, ಒಬ್ರು ಓದೋದ್ರಲ್ಲಿ ಎಕ್ಸಲೆಂಟ್ ಇದ್ರೆ, ಒಬ್ರು ಫಿಸಿಕ್ಸ್ ಅಲ್ಲಿ ಎಕ್ಸಲೆಂಟ್ ಇದ್ರೆ, ಒಬ್ರು ಮ್ಯಾಥ್ಸ್ ಅಲ್ಲಿ ಎಕ್ಸಲೆಂಟ್ ಇದ್ರೆ, ಒಬ್ರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಎಕ್ಸಲೆಂಟ್ ಇದ್ರೆ, ಇನ್ನೊಬ್ರು ಇನ್ನೊಂದು ಕೆಲಸದಲ್ಲಿ ಎಕ್ಸಲೆಂಟ್ ಇದ್ರೆ. ಆಲ್ 25 members ಆರ್ ಎಕ್ಸಲೆಂಟ್ ಇನ್ ಈಚ್ ಏರಿಯಾ ಅಂಡ್ ಡಿಫರೆಂಟ್ ಏರಿಯಾಸ್. ಒಂದೊಂದು ಏರಿಯಾ ನಿಮ್ದೇ ಆದ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇದು. ಹಾಗಾಗಿ ನೋ ಒನ್ ಇಸ್ ಅಂಡ್ ಏನೋ ವೇಸ್ಟ್ ಬಾಡಿಗಳು ಅಂತ ಯಾರು ಇಲ್ಲ ಅಲ್ಲಿ. ಎಲ್ಲರೂ ಇದೆ, ಉಪಯೋಗ ಇರೋರು, ಎಲ್ಲರಿಗೂ ಬುದ್ಧಿವಂತರ, ಎಲ್ಲರಿಗೂ ಬುದ್ಧಿ ಇದೆ, ಎಲ್ಲರಿಗೂ ಯೋಚನೆ, ಆದ್ರೆ ಅವ್ರವ್ರ ಕೆಪಾಸಿಟಿ. ಹಂಗೆ ನನ್ನ ಮಿಷಿನ್ ಕೂಡ ನನಗೆ ಏನ್ ಮಾಡ್ಬೇಕು, ಥಿಂಕ್ ಮಾಡ್ಬೇಕು, ಆದ್ರೆ ಯೋಚನೆ ಮಾಡೋದು. ಕ್ಯಾನ್ ಅನ್ನೋದು ಏನಾಗ್ಬೇಕು ಅಂದ್ರೆ, ಕ್ಯಾನ್ ಮಿಷಿನ್ ಥಿಂಕ್ ನಾವ್ ಆರ್ ಸಮ್ ಡೇ. ಸೊ ಇವತ್ತು ನಾ ಯೋಚನೆ ಮಾಡ್ತಿದ್ರು, ಮುಂದೆ ಯೋಚನೆ ಮಾಡ್ತಿದ್ದ. ನೋಡಿ, ದಡ್ಡಂಗೆ ನಾವು ಯಾವಾಗಲೂ ದಡ್ಡ ದಡ್ಡ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವ್ನು ಎಷ್ಟು ದಿನ ಆದ್ರೂ ಕಲಿಯಲ್ಲ. ಆದ್ರೆ ಒಬ್ಬ ಮನುಷ್ಯ, ಬುದ್ಧಿವಂತ ಮನುಷ್ಯ ಏನ್ ಮಾಡ್ತಾನೆ, ಪ್ರತಿ ಏನು ಫೇಲ್ಯೂರ್ ಅಲ್ಲೂ ಅವ್ನು ಕಲ್ತ್ಕೊಂತ ಹೋಗ್ತಾನೆ. ಸೊ ಕಲ್ತ್ಕೊಂಡು ಅವ್ನು ನೆಕ್ಸ್ಟ್ ಅಪ್ಡೇಟ್ ಆಗಿ ಅವನು ಸಕ್ಸಸ್ ಆಗೋದಕ್ಕೆ ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಆ ರೆಸ್ಪಾನ್ಸ್ ಮಾಡಕ್ಕೆ ಯೋಚನೆ ಮಾಡ್ತೀವ. ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಎ ಕ್ಯಾನ್. ವಿ ಕ್ಯಾನ್ ಡೂ ಇಟ್, ವಿ ವಿಲ್ ಡೂ ಇಟ್ ಅನ್ನೋದನ್ನ ನಾವು ಮಾಡೋಂಥದ್ದು. ಕ್ಯಾನ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಕ್ಯಾನ್ ಅನ್ನೋ ಮಿಷಿನ್ ಏನಿದೆ, ಥಿಂಕ್ ನಾವ್ ಆರ್ ಸಮ್ ಡೇ ಅಂತ ಹೇಳಿ ಕರಿಬಹುದು. ಆರ್ ಮೈಟ್ ಮಿಷಿನ್ ಬಿ ಏಬಲ್ ಟು ಥಿಂಕ್ ಥಿಯರಿಟಿಕಲಿ ಆರ್ ಆಕ್ಚುಲಿ.
ಒಂದು ಥಿಯರಿಟಿಕಲಿ ಇಲ್ಲ ಒಂದು ಆಕ್ಚುಯಲ್ ಆಗಿ ಒಂದು ಮಿಷಿನ್ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಯೋಚನೆ ಮಾಡ್ತೀವಿ, ನೆನ್ಪಿಕೊಳ್ಳಿ, ಥಿಯರಿಟಿಕಲ್ ಯೋಚನೆ ಮಾಡ್ತೀವಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀವಿ. ಒಬ್ಬ ಮನುಷ್ಯ ಥಿಯರಿಟಿಕಲ್ ಪ್ರಾಕ್ಟಿಕಲ್ ಆಗಿ ಎರಡೂ ರೀತಿಯಲ್ಲಿ ಯೋಚನೆ ಮಾಡುವಾಗ, ಅದೇ ತರ ನಾನು ಒಂದು ಸೃಷ್ಟಿ ಮಾಡಿದಂತ ಮಿಷಿನು ಅದು ಯಾಕೆ ಸಾಧ್ಯ ಇಲ್ಲ? ಅದು ಥಿಯರಿಟಿಕಲಿ ಮಾಡ್ಲಿಕ್ಕೆ, ಅದು ಆಕ್ಚುಲಿ ಮಾಡ್ಲಿಕ್ಕೆ, ಥಿಂಕ್ ಮಾಡ್ಲಿಕ್ಕೆ ಅನ್ನೋದು ನಾವ್ ಯೋಚನೆ ಮಾಡ್ಬೇಕಾಗಿರೋದು. ಸೊ ಮಿಷಿನ್ ಅಂದ್ರೆ ಏನು? ಸೊ ಮಿಷಿನ್ ಅಂದ್ರೆ ಏನಂದ್ರೆ, ಸೊ ಮಿಷಿನ್ ಮೇಡ್ ಆಫ್ ಎ ಪ್ರೋಟೀನ್ಸ್. ನಮ್ಗೆ ಫಾರ್ ಎಕ್ಸಾಂಪಲ್ ನಮ್ಮ ಮನುಷ್ಯದಲ್ಲಿ E6 ಬ್ಯಾಕ್ಟೀರಿಯೋಫಾಗಸ್ ಅಂತ ನಮ್ಮ ದೇಹದಲ್ಲಿ ಒಂದು ಇದಿದೆ. ಸೊ ಯಾವ್ದೇ ಈವನ್ ನಿಮ್ ಕರೋನಾ ವೈರಸ್ ಆಗಿರ್ಬೋದು, ಅದು ಒಂದು ಏನಾದ್ರು ಆ ವೈರಸ್ ಕೂಡ ನಮ್ಗೆ ಯಾವ್ದೋ ಒಂದು ಪ್ರೋಟೀನ್ ಇಂದಾನೆ ಮಾಡಿರೋಂಥದ್ದು. ಅಂದ್ರೆ ಯಾವ್ದಾದ್ರು ಅದು ನಿಮ್ಗೆ ಗೊತ್ತಿರ್ಬೋದು, ಬ್ಲಾಕ್ ಫಂಗಸ್ ಬಂದ್ಬಿಡ್ತೈತೆ ಈಗ, ಸೊ ಇನ್ನೊಂದೇನು ಯೆಲ್ಲೋ ಫಂಗಸ್ ಬಂದ್ಬಿಡ್ತೈತೆ, ಏನವೆಲ್ಲ. ಸೊ ಫಂಗಸ್ ಅದು ಯಾವುದೋ ಒಂದು ಇದ್ರಲ್ಲ ನಿಮ್ಮ ದೇಹದಲ್ಲಿ ಏನೋ ಒಂದು ಪ್ರೋಟೀನ್ ಕಡಿಮೆ ಆಗಿದೆ, ಅದೋ ಒಂದು ಇದು ಮೈಕ್ರೋಬ್ಸ್ ಕಡಿಮೆ ಆಗಿದೆ, ಆ ಮೈಕ್ರೋಬ್ಸ್ ನ ಇದು ಆ ಮೈಕ್ರೋಬ್ಸ್ ವರ್ಕ್ ಮಾಡುತ್ತೆ, ಅದು ಬರ್ದೇ ಇರಂಗೆ ಆ ಬರ್ದೇ ಇರಂಗ್ ಮಾಡ್ತಿಲ್ಲ, ಅದೇ ಮಿಷಿನ್ ಲರ್ನಿಂಗ್. ಸೊ ಅದನ್ನ ನಾವು ಮಾಡ್ಬೇಕು. ಆ ತರನೇ ನಾವು ಕೂಡ ಒಂದು ಏನ್ ಮಾಡ್ಬೇಕು, ಒಂದು ಮಿಷಿನ್ ನ ಮಾಡ್ಬೇಕು. ಆ ಮಿಷಿನ್ ನನಗೆ ಅದು ಪ್ರೋಟೀನ್ ತರ ಆಗಿರ್ಬೇಕು. ಸೊ ನನಗೆ ವಾಟ್ ವಿ ಆರ್ ಮೇಡ್ ಆಫ್ ಎ ಫಂಡಮೆಂಟಲ್ಸ್ ಟು ಅವರ್ ಇಂಟೆಲಿಜೆನ್ಸಿ. ನಮ್ಮ ಇಂಟೆಲಿಜೆನ್ಸಿ ಬೆಳಿಲಿಕ್ಕೋಸ್ಕರ ನಾವು ಏನ್ ಮಾಡ್ಕೊಂಡಿದೀವಿ ತಿಳ್ಕೋಬೇಕು. ಅದೇ ತರ ನಾನು ಮಾಡ್ತಾ ಇರೋಂತ ಒಂದು ಮಿಷಿನ್ ನ ನಾನೇನ್ ಮಾಡಬಹುದು, ಇಂಟೆಲಿಜೆನ್ಸಿ ಮಾಡ್ಲಿಕ್ಕಾಗತ್ತಾ? ನಾ ಏನ್ ಮಾಡ್ತೀನಿ, ಒಂದು ಮಗುಗೆ ನನಗೆ ಹೆಂಗ್ ಬೆಳೆಸ್ಬೇಕು ಅಂತ ಹೇಳ್ತೀನಿ, ಆ ರೀತಿನೇ ಆ ಮಗುಗೆ ಟ್ರೈನ್ ಮಾಡ್ತಾ ಹೋಗ್ತೀನಿ. ಇನ್ ದ ಸೇಮ್ ವೇ ಆರ್ ಇನ್ ದ ಬೆಟರ್ ವೇ ನಾ ಏನ್ ಮಾಡ್ತೀನಿ, ಆ ಮಗುಗೆ ಟ್ರೈನ್ ಮಾಡ್ತಿದ್ರೆ ಆ ಮಗು ನನಗಿಂತ ಬೆಟರ್ ಏನಾಗುತ್ತೆ, ಟ್ರೈನ್ಡ್ ಆಗುತ್ತೆ, ನನಗಿಂತ ಬುದ್ಧಿವಂತಿಕೆಯಿಂದ ವರ್ಕ್ ಮಾಡ್ತದೆ, ಕೆಲಸ ಮಾಡ್ತದೆ. ಅದೇ ತರ ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು ಫಂಡಮೆಂಟಲ್ ಥಿಂಗ್ಸ್, ಹೌ ಅವರ್ ಇಂಟೆಲಿಜೆನ್ಸಿ, ನಮ್ಮ ಇಂಟೆಲಿಜೆನ್ಸಿ ಯಾವ ತರ ಕೆಲಸ ಮಾಡ್ತದೆ. ಸೊ ಹಾಗಾಗಿ ನಾನು ಆ ತರ ನಾನು ಏನ್ ಮಾಡ್ಬೋದು, ನನ್ನ ಮಿಷಿನ್ ನ ಕೂಡ ಇಂಟೆಲಿಜೆಂಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. So thinking can occur only in very special machines ಗಳಲ್ಲಿ, living ones made of a proteins. So proteins ಅಲ್ಲಿ ಮಾಡೋಂಥದ್ದು ಸಾಧ್ಯ ಆಗಿದೆ. ಸೊ ಫಾರ್ ಎಕ್ಸಾಂಪಲ್, ಸೊ ಇದೊಂದು ಇಂತ ಮಾಡ್ರೆ ಸ್ಕೆಮ್ಯಾಟಿಕ್ ಇಲಿಸ್ಟ್ರೇಷನ್ ಆಫ್ E6 ಬ್ಯಾಕ್ಟೀರಿಯೋಫಾಗಸ್ ಅಂತ ಹೇಳಿ ಕರಿತೀವಿ. ಇದೊಂದು ಬ್ಯಾಕ್ಟೀರಿಯೋಫಾಗಸ್ ನಮ್ಮ ದೇಹದಲ್ಲಿ ಇರುವಂತದ್ದು. ಸೊ ಇದನ್ನ ನಾವು ಪ್ರೋಟೀನ್ ಕೋಟೆಡ್ ಅಂತ ಹೇಳಿ ಕರಿತೀವಿ, ಇನ್ನ ಸಿಟೈಲ್ ಅಂತ ಕರಿತೀವಿ. ಸೊ ಇದು ಕೋರ್ ಅಂತ ಕರಿಬಹುದು. ಸೊ ಇದು ಸೆಲ್ ವಾಲ್ಸ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ದೇಹದ ಸೆಲ್ಸ್ಗಳಿದು, ಈ ಸೆಲ್ಸ್ಗಳಲ್ಲಿ ಈ ರೀತಿ ಇದೆ. ಸೊ ಇದು ನಮ್ಗೆ ಏನ್ ಮಾಡ್ತಿದೆ ಅನ್ನೋದು ನಾವು ನೋಡ್ಕೋಬೇಕು. ಸೊ ನಮ್ ದೇಹದಲ್ಲಿ ಏನ್ ಮಾಡ್ತದೆ, ನಮ್ಗೆ ದೇಹದಲ್ಲಿ ನಮ್ಮ ಪ್ರೊಟೆಕ್ಟ್ ಮಾಡ್ತದೆ ಇದೊಂದು ಪ್ರೋಟೀನು, ನಮ್ಗೆ ಏನೂ ಆಗದೆ ಇರಂಗೆ. ಸೊ ಅದೇ ತರ ನಮ್ಗೆ ಇದು ಹೆಂಗ್ ಕಲ್ತ್ಕೊಳ್ತದೆ ಆ ರೀತಿ ನಾವು ಕಲಿಸ್ಬೇಕು. ಸೊ ಇದಕ್ಕೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ನಾನು ಹೇಳೋದೇ ಆದ್ರೆ, ಸೊ ನಾ ಏನ್ ಹೇಳ್ತೀನಿ ಅಂತಂದ್ರೆ, ಸೊ ಥಿಂಕ್ ಅಂತ ಮಾಡ್ಬೇಕು ಅಂದ್ರೆ, ಯೋಚನೆ ಮಾಡ್ಬೇಕು ಅಂದ್ರೆ ಟ್ಯೂನಿಂಗ್ ಟೆಸ್ಟಿಂಗ್ ಅಂತ ನಾನು ಆಗ್ಲೇ ಹೇಳಿದ್ದೆ, ಟ್ಯೂನಿಂಗ್ ಟೆಸ್ಟಿಂಗ್ ಮಾಡ್ಬೇಕು. ಸೊ ಟ್ಯೂನಿಂಗ್ ಟೆಸ್ಟಿಂಗ್ ಅಂದ್ರೇನು, ಡಿಸೈಡ್ ವೆದರ್ ಎ ಮಿಷಿನ್ ಇಸ್ ಇಂಟೆಲಿಜೆಂಟ್ ಆರ್ ನಾಟ್ ಅಂತ ಮಾಡ್ಲಿಕ್ಕೆ ಟ್ಯೂನಿಂಗ್ ಟೆಸ್ಟಿಂಗ್. ಸೊ ಟ್ಯೂನಿಂಗ್ ಟೆಸ್ಟಿಂಗ್ ಅಲ್ಲಿ ಇಂಟ್ರಾಗೇಟರ್ ಮಾಡೋಣ. ಸೊ ಇಂಟ್ರಾಗೇಟರ್ ಅಲ್ಲಿ ಡಿಟರ್ಮೈನ್ ಮಾಡೋಣ ಮೆನ್ ಆರ್ ವುಮೆನ್. ಸೊ ಒಂದು ಮೆನ್ ಮತ್ತೆ ವುಮೆನ್ ನ ಇಟ್ಕೊಂಡು ಇದ್ ಮಾಡೋಣ. ರೂಮ್ 1 ರೂಮ್ 2 ಅಂತ ಇಟ್ಕೊಳ್ಳೋಣ. ಸೊ ರೂಮ್ 1 ಅಲ್ಲಿ ನಾವೇನು ಮೆನ್ ಮತ್ತೆ ವುಮೆನ್ ಇದ್ದಾನೆ. ಸೊ ರೂಮ್ 2 ನಲ್ಲಿ ಇಂಟ್ರಾಗೇಟರ್ ಇದ್ದಾರೆ. ಸೊ ಈ ಇಬ್ಬರು ನಡುವೆ ಟೆಲಿಟೈಪಿಂಗ್ ಮಾಡ್ಬೇಕು. ಸೊ ಟೈಪಿಂಗ್ ಮಾಡ್ಬಿಟ್ಟು ನಾವು ವರ್ಕ್ ಮಾಡ್ಬೇಕು. ಸೊ ಏನ್ ಮಾಡ್ಬೇಕು, ಟ್ರೈ ಮಾಡ್ಬೇಕು ಅಂಡ್ ಕ್ಯಾಚ್ ಸಿ ಟು ಮೇಕ್ ಎ ರಾಂಗ್ ಐಡೆಂಟಿಫಿಕೇಶನ್. ಇವ್ರಿಬ್ರು ಕೆಲಸ ಏನಪ್ಪಾ ಅಂದ್ರೆ, ಇಂಟ್ರಾಗೇಟರ್ ತಪ್ಪಾಗಿ ಐಡೆಂಟಿಫೈ ಮಾಡ್ಬೇಕು, ಇವ್ರಿಬ್ರು ಅರ್ಥ ಮಾಡ್ಕೊಳ್ದೇ ಇರಂಗ್ ಮಾಡ್ಬೇಕು. ಆದ್ರೆ ಇಂಟ್ರಾಗೇಟರ್ ಏನ್ ಕೆಲಸ ಮಾಡ್ಬೇಕು, ಇವ್ರಿಬ್ರೆ ಯಾರು ಇದು ಸರಿ ಯಾರು ತಪ್ಪು ಅಂತ ಐಡೆಂಟಿಫೈ ಮಾಡ್ಬೇಕು. ಸೊ ಇಬ್ರು ನೋಡಿ, ಇವರು ಕೂಡ ಒಂಥರ ಮಾಡ್ತಾರೆ, ಇವರು ಒಂಥರ ಮಾಡ್ತಿದ್ದಾರೆ. ಸೊ ಇಬ್ರು ಕೂಡ ಚಾಟಿಂಗ್ ಮಾಡ್ತಾರೆ. ಚಾಟಿಂಗ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಆ ಡಿಸ್ಕಷನ್ ಮಾಡಿ ಇಂಟ್ರಾಗೇಟ್ ಮಾಡ್ಬೇಕು. ಆ ಇಂಟ್ರಾಗೇಟ್ ಮಾಡುವಾಗ ನಾವೇನ್ ಮಾಡ್ಬೇಕು, ಎ ಇಂದ ಇದಕ್ಕೆ ಸೊ ಸಿಗೆ, ಸೊ ನನಗೆ ಯಾರು ತಪ್ಪು ಯಾರು ಸರಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಐಡೆಂಟಿಫೈ ಮಾಡ್ಬೇಕು. ಸೊ ಐಡೆಂಟಿಫೈ ಮಾಡ್ಲಿಕ್ಕೆ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಎಲೆಸಾ ಅನ್ನೋದು ಒಂದು ಮಿಷಿನ್ ಅದು. ಸೊ ಎಲೆಸಾ ನಮ್ಮ ಮಿಷಿನ್ ನ ಫಸ್ಟ್ ಕಂಡಿಡಿದಿದ್ದು. ಸೊ ಇದು ಇಂಟೆಲಿಜೆಂಟ್ ಮಿಷಿನ್ ಆಗುತ್ತೆ. ಅದನ್ನ ಏನು ಚಾಟ್ ಬಾಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಚಾಟ್ ಬಾಕ್ಸ್ ನ ಕಂಡಿಡಿದ್ಲು. ಆ ಚಾಟ್ ಬಾಕ್ಸ್ ಅಲ್ಲಿ ಈ ತರ ಇಂಟ್ರಾಗೇಟ್ ಮಾಡಿದ್ರೆ ಆ ಇಂಟ್ರಾಗೇಟ್ ಅಲ್ಲಿ ಇದು, ಸೊ ಇದು ಪೊಲೀಸ್ ಅವ್ರು ಯೂಸ್ ಮಾಡ್ತಾ ಇದ್ರು, ನನ್ನ ಪ್ರಕಾರ ಮಿಲಿಟರಿ ಅವ್ರು ಯೂಸ್ ಮಾಡ್ತಿದ್ರು. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಬಂದಿದೆ ಮಿಲಿಟರಿ ಅವ್ರಿಗೋಸ್ಕರ. ಯಾಕಂದ್ರೆ ಆಗ ವರ್ಲ್ಡ್ ವಾರ್ ನಡೀತಾ ಇತ್ತು, ಅದಾದ್ಮೇಲೆ ಕೋಲ್ಡ್ ವಾರ್ಗಳು ಶುರು ಆಯ್ತು. ಸೊ ಆಗ ಅವ್ರಿಗೆ ಏನ್ ಬೇಕಾಗಿತ್ತು, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ ಬಂದಿದೆ ಇದು ಇದಕ್ಕೆ ಆರ್ಮಿಗೋಸ್ಕರ, ನಮಗೋಸ್ಕರ ಅಲ್ಲ. ನಾವೀಗ ಪಾಠ ಮಾಡ್ಲಿಕ್ಕೆ ಇಲ್ಲ ಇನ್ನೊಂದೇನಕ್ಕೋ ಮಾಡ್ತೀವಲ್ಲ ಅಲ್ಲ. ಸೊ ಕಂಪ್ಯೂಟರ್ ನಾನು ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಫಸ್ಟ್ ಸೆಮಿಸ್ಟರ್ ಅಲ್ಲಿ ಎಂತ. ಸೊ ಕಂಪ್ಯೂಟರ್ಸ್ ಬಂದಿದೆ ಒಂದು ಇದಕ್ಕೋಸ್ಕರ, ಏನು ಮಿಲಿಟರಿ ಪರ್ಪಸ್ಗೋಸ್ಕರ ಬಂದಿದ್ದು. ಆ ಟೈಮಲ್ಲಿ
ವರ್ಲ್ಡ್ ವಾರ್ ನಡೀತಾ ಇತ್ತು, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಅಂತ. ಸೊ ಹಾಗಾಗಿ ಎಲಿಸಾ ಏನ್ ಬಂತು ಅದು ಕೂಡ ಬ್ಲಾಕ್ ಏನು ಇದನ್ನ ನಾವು ಕರಿತೀವಿ. ಸೊ ಇಂಟ್ರಾಗೇಟ್ ಮಾಡ್ಲಿಕ್ಕೋಸ್ಕರ ಮಾಡೋ ಅಂತ ಒಂದು ಚಾಟ್ ಬಾಕ್ಸ್ ಆಗಿ ಡೆವಲಪ್ ಆಯ್ತು. ಅದಾದ್ಮೇಲೆ ಜೂಲಿಯಾ ಬಂತು. ಸೊ ಇದು ಕೂಡ ಒಂದು ಇಂಟ್ರಾಗೇಟ್ ಮಾಡೋ ಅಂತದೆ. ಸೊ ಇದು ಕೂಡ ನಾವು ಇದು ಮಾಡ್ಕೊಂಡು ಮಾಡ್ತೀವಿ. ಸೊ ಇದನ್ನ ಯಾರು ಥಿಂಕ್ ಮಾಡ್ತಾರೆ, ಯಾರು ಸರಿ ಇದ್ದಾರೆ ಅಂತ, ಮನುಷ್ಯ ಇಂಟ್ರಾಗೇಟ್ ಮಾಡೋದಕ್ಕೂ ಈ ಎರಡು ಮಿಷಿನ್ ನಲ್ಲಿ ಇಂಟ್ರಾಗೇಟ್ ಮಾಡೋದಕ್ಕೂ ವ್ಯತ್ಯಾಸ ಇತ್ತು. ಈ ಎರಡು ಕೂಡ ಮನುಷ್ಯನಿಗಿಂತ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾ ಇತ್ತು. ಸೊ ಅಪ್ರೋಚಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪಾ ಅಂದ್ರೆ, ಟೂ ಮೈನ್ ಅಪ್ರೋಚಸ್ ನ ಯೂಸ್ ಮಾಡೋದು. ಒಂದು ಸಿಂಬಾಲಿಕ್, ಇನ್ನೊಂದು ಸಬ್ ಸಿಂಬಾಲಿಕ್ ಅಂತ ಹೇಳಿ ಕರಿತೀವಿ. ಸೊ ಸಿಂಬಾಲಿಕ್ ಅಪ್ರೋಚಸ್ ಅಂದ್ರೇನು? ಸಿಂಬಾಲಿಕ್ ಅಪ್ರೋಚ್ ಅಂದ್ರೆ ಕ್ಲಾಸಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅದನ್ನ ಗುಡ್ ಓಲ್ಡ್ ಫ್ಯಾಷನ್ ಅದು. ಸೊ ಅದನ್ನ ಹಿಂಗೆ GOFAI ಅಂತ ಹೇಳಿ ಕರಿತೀವಿ. ಸೊ ಕ್ಲಾಸಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ GOFAI ಅಂತ ಹೇಳಿ ಕರ್ಕೋಬಹುದು. ಸೊ ಗುಡ್ ಓಲ್ಡ್ ಫ್ಯಾಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನ ಫಿಸಿಕಲ್ ಸಿಂಬಲ್ ಸಿಸ್ಟಮ್ ಅಲ್ಲಿ ಹೈಪಾಥಸಿಸ್ ಅಂತ ಕರಿಬಹುದು. ಆ ಲಾಜಿಕ್ ನ ಯೂಸ್ ಮಾಡೋದು, ಆ ಟಾಪ್ ಡೌನ್ ಅಪ್ರೋಚಸ್ ಯೂಸ್ ಮಾಡೋದು, ಆ ಡಿಸೈನ್ ಬಿಹೇವಿಯರ್ ಯೂಸ್ ಮಾಡೋದು, ಆ ನಾಲೆಜ್ ಇಂಟೆನ್ಸಿವ್ ಆಗಿ ಯೂಸ್ ಮಾಡ್ಬೋದು. ನಾನು ಇದನ್ನು ಹೇಳ್ಕೊಡ್ತೀನಿ. ನಾಲೆಜ್ ಇಂಟೆನ್ಸಿವ್ ಅಂದ್ರೆ ನಾಲೆಜ್ ಅಂದ್ರೆ ಏನು, ಡಿಸೈನ್ ಬಿಹೇವಿಯರ್ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ, ಫ್ಯೂಚರ್ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆನೆ ನಿಮ್ಗೆ ಒಂದು ಚಾಪ್ಟರ್ ಇಟ್ಟಿದ್ದೀನಿ, ನೀವು ಚೆಕ್ ಮಾಡಿ ನೋಡಿ. ಇದ್ರ ಬಗ್ಗೆನೆ ಇದೆ, ಬೇರೆದ್ರ ಬಗ್ಗೆನೆ. ಸೊ ಅದು ಓದುವಾಗ ಲಾಜಿಕ್ ಮತ್ತೆ ಟಾಪ್ ಡೌನ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಆಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಏನು ಸಿಂಬಾಲಿಕ್ ಅಂದ್ರೆ ಅನ್ಬಿಟ್ಟು. ಸೊ ಸಿಂಬಾಲಿಕಲಿ ಫಿಸಿಕಲ್ ಸಿಂಬಲ್ ಸಿಸ್ಟಮ್ ನ ಹೈಪಾಥಸಿಸ್ ಆಗಿ ಇಟ್ಕೊಂಡು ನಾವು ಮಾಡ್ಬೇಕು. ಆ ಸಿಂಬಾಲಿಕ್ ಆಗಿ ಅಂದ್ರೆ ಸಬ್ ಸಿಂಬಾಲಿಕ್ ನ ಯೂಸ್ ಮಾಡ್ಬೇಕು. ಸಬ್ ಸಿಂಬಾಲಿಕ್ ಏನಪ್ಪಾ ಅಂದ್ರೆ ಮಾಡರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ. ಆ ಮಾಡರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡ್ಬೇಕು. ಅದರಲ್ಲೂ ಎಸ್ಪೆಷಲಿ ಈಗ ಡೀಪ್ ನ್ಯೂರಲ್ ನೆಟ್ವರ್ಕ್ಸ್ ನ ಯೂಸ್ ಮಾಡ್ತಾ ಇದೀವಿ. ಆ ಡೀಪ್ ನ್ಯೂರಲ್ ನೆಟ್ವರ್ಕ್ ನ ಬಗ್ಗೆ ಯಾರಿಗಾದ್ರೂ ಒಬ್ಬರು ಟಾಪಿಕ್ ಕೊಡ್ತೀನಿ, ಸೊ ನೀವು ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಎವಲ್ಯೂಷನರಿ ಮಿಷಿನ್ಸ್ ಗಳ ಬಗ್ಗೆ, ಯಾವ್ದೆಲ್ಲ ಮಿಷಿನ್ಸ್ ಗಳು ಎವಲ್ಯೂಷನ್ ಆಯ್ತು, ಹೇಗೆಲ್ಲ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನ ಬಗ್ಗೆ ಮಾತಾಡ್ಬೇಕು. ಸೊ ಇದನ್ನ ನಾವು ನೋಡ್ಕೊಂಡು ಹೋದ್ರೆ ಸಬ್ ಸಿಂಬಾಲಿಕ್ ಅಂತ ಹೇಳಿ ಕರಿತೀವಿ. ಮಾಡರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ನ್ಯೂರಲ್ ನೆಟ್ವರ್ಕ್ಸ್ ಇರ್ಬೋದು, ಎವಲ್ಯೂಷನರಿ ಮಿಷಿನ್ಸ್ ಇರ್ಬೋದು. ಸೊ ನೋಡ್ಬೋದು our intelligent behavior ಇರ್ಬೋದು is the result of sub symbolic processing. So intelligent behavior ನ ನಾವು ಡಿಸೈನ್ ಮಾಡಿದ್ರೆ that will become sub symbolic processing. ಇದು ಫರ್ದರ್ ಕ್ಲಾಸ್ ಅಲ್ಲಿ ಇನ್ ಡೆಪ್ತ್ ಆಗಿ ಪಾಠ ಮಾಡ್ತೀನಿ. ಸೊ ಏನೋ ಇದ್ರ ಬಗ್ಗೆನುವೆ. ಸೊ ನೆನ್ಪಿಟ್ಕೊಳ್ಳಿ, ನ್ಯೂರಲ್ ನೆಟ್ವರ್ಕ್ ವೇ ಮಾಡಲ್ಲ, ಆರ್ಟಿಫಿಷಿಯಲ್ ಇದು ಮಾಡಲ್ಲ, ಅದ್ರ ಸಬ್ ಸಿಂಬಾಲಿಕ್ ಪ್ರಾಸೆಸಿಂಗ್ ಅಲ್ಲಿ ಟೆಕ್ನಿಕ್ಸ್ ಗಳನ್ನ ನಾನು ಮಾಡ್ತೀನಿ. ಅಂಡ್ ಇದರಲ್ಲಿ ಈ ಟೆಕ್ನಿಕ್ಸ್ ಗಳು ಮಾಡ್ತೀನಿ. ನಾಲೆಜ್ ಇಂಟೆನ್ಸಿವ್ ಡಿಸೈನ್ ಬಿಹೇವಿಯರ್ಸ್ ಬಗ್ಗೆ, ಟಾಪ್ ಡೌನ್ ಬಗ್ಗೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇದರಲ್ಲಿ ಸಬ್ ಸಿಂಬಾಲಿಕ್ ಅಲ್ಲಿ ಬಯಾಲಜಿಕಲ್ ಆಗಿರ್ಬೋದು, ಟಾಪ್ ಅಪ್ ಇದು ಬಾಟಮ್ ಅಪ್ ಆಗಿರ್ಬೋದು. ಇಲ್ಲಿ ನಿಮ್ಗೆ ಟಾಪ್ ಡೌನ್ ಆದ್ರೆ ಇದು ಬಾಟಮ್ ಅಪ್ ಆಗಿರುತ್ತೆ. ಅದಾದ್ಮೇಲೆ ಎಮರ್ಜೆಂಟ್ ಬಿಹೇವಿಯರ್ ಇರ್ಬೋದು. ಇದ್ ನೋಡಿ, ಸಿಂಬಾಲಿಕ್ ಡಿಸೈನ್ ಬಿಹೇವಿಯರ್ ಆದ್ರೆ, ಸಬ್ ಸಿಂಬಾಲಿಕ್ ಎಮರ್ಜೆಂಟ್ ಬಿಹೇವಿಯರ್ ಆಗಿರ್ತದೆ. ಅಂಡ್ ಇದು ನಾಲೆಜ್ ಇಂಟೆನ್ಸಿವ್ ಆದ್ರೆ ಇದು ಲರ್ನಿಂಗ್ ಬೇಸ್ಡ್ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಇವತ್ತು ನಮ್ಮ ಮಾಡರ್ನ್ ಕಂಪ್ಯೂಟರ್ಗಳು ಲರ್ನಿಂಗ್ ಬೇಸ್ಡ್ ಆಗಿದೆ. ಆಟೋಮೆಟಿಕ್ ಆಗಿ ಲರ್ನಿಂಗ್ ಆಗಬೇಕು. ಸೂಪರ್ವೈಸ್ ಲರ್ನಿಂಗು, ಅನ್ಸೂಪರ್ವೈಸ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ನಂಗೆ ಅದು ಕಲ್ತ್ಕೊಂಡು ತಾನು ಸ್ವಲ್ಪ ಹೇಳ್ಕೊಟ್ರೆ ಸಾಕು, ಸೊ ಅದೇ ತಾನೇ ಕಲ್ತ್ಕೊಳ್ತದೆ. ಸೊ ನೀವು ಹಂಗೆ ತಾನೇ ಮಾಡಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಹೇಳ್ಕೊಟ್ರೆ ಇದನ್ನ ಬೆಳೆ ತೋರಿಸೋದು ಅಷ್ಟನೇ ನಿಂತಿರಲ್ಲ. ಆ ರೀತಿ ಇರ್ಬೇಕು. ಆ ರೀತಿ ನಮ್ಮ ಮಾಡರ್ನ್ ಕಂಪ್ಯೂಟರ್ಸ್ ಗಳು ಇದಾವೆ. ಸೊ ಇದರಲ್ಲಿ ಬ್ರೈನ್ ವರ್ಸಸ್ ಕಂಪ್ಯೂಟರ್ ನಾವೇನ ತಗೊಂಡ್ರೆ, ಬ್ರೈನ್ ನ ಪ್ಯಾರಲಲ್ ಪ್ರೊಸೆಸಿಂಗ್ ಮತ್ತೆ ಫಜಿ ಲಾಜಿಕ್ ಮಾಡ್ತದೆ. ಆದ್ರೆ ಕಂಪ್ಯೂಟರ್ ನೆನ್ಪಲ್ಲಿ ಸೀರಿಯಲ್ ಪ್ರೊಸೆಸಿಂಗ್, ಬೈನರಿ ಲಾಜಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಪ್ಯಾರಲಲ್ ಪ್ರೊಸೆಸಿಂಗ್ ಮಾಡಿದ್ರು ಕೂಡ ನನಗೆ ಇದು ಬೈನರಿ ಲಾಜಿಕ್ ಅಷ್ಟೇನೆ. ಅಂಡ್ ಇದಕ್ಕೂ ಫಜಿ ಲಾಜಿಕ್ ಕೊಡ್ತೀವಿ. ಆದ್ರೆ ಫಜಿ ಲಾಜಿಕ್ ಮನುಷ್ಯ ಯೂಸ್ ಮಾಡೋಷ್ಟು ಫಜಿನ ಯಾವುದೇ ಕಾರಣಕ್ಕೂ ಬ್ರೈನ್ ನನ್ನ ಕಂಪ್ಯೂಟರ್ ಯೂಸ್ ಮಾಡಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಹ್ಯೂಮನ್ ಬ್ರೈನ್ ಇಸ್ ಮೋರ್ ಪವರ್ಫುಲ್ ದಾನ್ ಎ ಕಂಪ್ಯೂಟರ್. ಎಲ್ಲಿ ಅಂತಂದ್ರೆ ಫಜಿ ಲಾಜಿಕಲಿ. ಫಜಿನ ಫಜಲ್ಸ್ ನ ಯೂಸ್ ಮಾಡೋದು, ಫಜಲ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಗೆ ಹ್ಯೂಮನ್ ಬ್ರೈನ್ ಸಖತ್ತು ಶಾರ್ಪ್ ಇದೆ. ಅಂಡ್ ಬ್ರೈನ್ ಹೆಂಗಾಗುತ್ತೆ, ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಹೇಳ್ತೀನಿ ನೋಡಿ. ನಿಮ್ ತಲೆಯಿಂದ ಕಾಲ್ವರೆಗೂ ಆಕ್ಟಿವಿಟೀಸ್ ನಡೀತಾ ಇರೋದು ನಿಮ್ಗೆ ಅಬ್ಸರ್ವ್ ಆಗ್ತಾ ಇರ್ತದೆ. ಕಿವಿ ಮಾತ್ರ ಅಲ್ಲ, ಕಣ್ಣು ಕೇಳಿಸ್ಕೊತಾ ಇದೆ, ಮೂಗು ಕೇಳಿಸ್ಕೊತಾ ಇದೆ, ನಿಮ್ ದೇಹ ಕೂಡ ಕೇಳಿಸ್ಕೊತಾ ಇದೆ. ಸೊ ಏನೇನೋ ಆಕ್ಟಿವಿಟಿ ಮಾಡ್ತಾನೆ ಇದಾವೆ, ಸೈಲೆಂಟ್ ಆಗಿಲ್ಲ. ಸೊ ಯಾಕದು ಪ್ಯಾರಲಲ್ ಪ್ರೊಸೆಸಿಂಗ್. ಆದ್ರೆ ನನ್ನ ಕಂಪ್ಯೂಟರ್ ಹಂಗಿಲ್ಲ. ಸೊ ನನ್ನ ಕಂಪ್ಯೂಟರ್ ಏನಾಗ್ತಾ ಇದೆ, ಸೊ ಒಂದು ಸೀರಿಯಲ್ ಪ್ರೊಸೆಸಿಂಗ್ ಆಗ್ತಿದೆ, ಆ ಬೈನರಿ ಲಾಜಿಕ್ ಆಗಿ ವರ್ಕ್ ಆಗ್ತಾ ಇದೆ. ಬೈನರಿ ನಂಬರ್ಸ್ ಇಂದ ವರ್ಕ್ ಆಗೋದು ನೆನ್ಪಕೊಳ್ಳಿ.
0 and 1. Everything is work according to a 0 and 1. Nothing else. So ಬೇರೆ ಇನ್ನೇನು ಯೂಸ್ ಮಾಡಲ್ಲ ಇದು 0 and ಮಾತ್ರ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತದೆ. ಸೊ ಸಿಂಬಾಲಿಕ್ ಪ್ರಾಸೆಸಿಂಗ್ ಅಪ್ರೋಚಸ್ ಏನಪ್ಪಾ ಅಂತಂದ್ರೆ ಫಿಸಿಕಲ್ ಸಿಂಬಲ್ ಸಿಸ್ಟಮ್ ಅಲ್ಲಿ ಐಪಾಕ್ಸ್ ಅಲ್ಲಿ ನಲ್ವೆ ಮತ್ತೆ ಸೈಮನ್ಸ್ ಇದು ಮಾಡಿರೋದು ಅವರಿಬ್ರು ಸೈಂಟಿಸ್ಟ್ ಗಳು ನೆನ್ಕೊಳ್ಕೊಳ್ಳಿ. ಅವ್ರು ಹೇಳಿದ್ರೆ ಫಿಸಿಕಲ್ ಸಿಂಬಲ್ ಸಿಸ್ಟಮ್ ಆಸ್ ದ ನೆಸೆಸರಿ ಅಂಡ್ ಸಫಿಶಿಯಂಟ್ ಮೀನ್ಸ್ ಫಾರ್ ಜನರಲ್ ಇಂಟೆಲಿಜೆನ್ಸ್ ಆಕ್ಷನ್ಸ್ ಗೆ. ಒಂದು ಫಿಸಿಕಲ್ ಸಿಂಬಲ್ ಏನ್ ಇರ್ಬೇಕು ಅಂದ್ರೆ ಆಸ್ ಎ ನೆಸೆಸರಿ ಅಂಡ್ ಸಫಿಶಿಯಂಟ್ ಮೀನ್ಸ್ ಫಾರ್ ಜನರಲ್ ಇಂಟೆಲಿಜೆನ್ಸ್ ಆಕ್ಷನ್. ಜನರಲ್ ಸೊ ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ ಫಿಸಿಕಲ್ ನಿಮ್ ದೇಹನೇ ತಗೊಳ್ಳಿ, ನಿಮ್ ದೇಹ ಕಟ್ನ ನೀವು ಹಿಂದಕ್ಕೆ ತಿರುಗಿಸ್ತೀರಾ, ತಿರ್ಗ್ಸಕ್ಕಾಗಲ್ಲ. ನೀವೇನ್ ಮಾಡೋದು ಸೈಡ್ ಮಾತ್ರ, ಲೆಫ್ಟ್ ಗೆ ಮತ್ತೆ ರೈಟ್ ಮಾತ್ರ ತಿರ್ಗಿಸ್ತೀರಾ, ಮೇಲೆ ಮತ್ತೆ ಕೆಳಗಡೆ ಎಷ್ಟಕ್ ಮಾತ್ರ ನಿಮ್ಮ ಇಂಟೆಲಿಜೆನ್ಸ್ ಅಂದ್ರೆ ನಿಮಗೆ ಎಷ್ಟು ಬೇಕು ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ನಾನು ಫೋಕಸ್ ಮಾಡ್ಬೇಕು, ಆ ಕಡೆ ಈ ಕಡೆ ಯಾರು ನನಗೇನು ಮಾಡದಿರಂಗೆ ಏನ್ ಬರ್ತಾ ಇದೆ ಆಬ್ಜೆಕ್ಟ್ ನೋಡ್ಬೇಕು, ಅಷ್ಟನ್ನ ಮಾತ್ರ ತಿರ್ಗಿಸ್ತೀನಿ. ಅದು ರೋಬೋಗ್ ಮಾತ್ರ ಹಿಂದೆ ತಿರ್ಗಿಸಕ್ಕಾಗೋದು, ಹಿಂದೆ ಬ್ಯಾಕ್ ಕೂಡ ನೋಡ್ಕೊಂಡು ನೋಡಕ್ಕಾಗೋದು. ಸೊ ಆ ತರ ಫಿಸಿಕಲ್ ಮೂವ್ಮೆಂಟ್ ನೋಡಿ ನನ್ನ ಕೈನ, ಸೊ ನನ್ನ ಕೈ ನಿಂಗೆ ಎತ್ತೀನಿ, ಒಂದು ರೋಬೋ ಮಿಷಿನ್ ಮಾಡ್ತೀನಿ ಅಂದ್ರೆ ಹ್ಯಾಂಡಲ್ ನಾನೇ ಮೂವ್ ಮಾಡ್ತೀನಿ ಅಂದ್ರೆ ನನ್ನ ಹ್ಯಾಂಡ್ ತರನೇ ನೋಡಿ ನಿಮ್ಗೆ ಗೊತ್ತಿರ್ಬೋದು, ಈ ಎಲ್ಬೋ ಹತ್ರ ಆಗಿರ್ಬೋದು, ಶೋಲ್ಡರ್ ಹತ್ರ ಆಗಿರ್ಬೋದು, ಎಲ್ಲ ನನ್ಗೆ ಯಾವ ತರ ಬೇರಿಂಗ್ಸ್ ಇದಾವೆ ಅಂತ. ಆ ಸೂಪರ್ ಬೇರಿಂಗ್ಸ್ ಗಳು ದೇವ್ರು ಕ್ರಿಯೇಟ್ ಮಾಡಿರೋ ಬೇರಿಂಗ್ ನ ನಾವ್ ಏನೇ ಮಿಷಿನ್ ಅಲ್ಲಿ ಇದು ಮಾಡೋದು ಕ್ರಿಯೇಟ್ ಮಾಡಿದ್ರು ಆಗಲ್ಲ. ಸೊ ಇನ್ನ ಸಿಂಬಲ್ ಫಿಸಿಕಲ್ ಅಂತ ಹೇಳ್ತಿರ್ತೀವಿ. ಫಿಸಿಕಲ್ ಅಲ್ಲಿ ಏನ್ ಹೇಳ್ಬೇಕು ಅಂದ್ರೆ ದ ಸ್ಟ್ರಕ್ಚರ್ ಹೌ ಶುಡ್ ಬಿ ಅಂದ್ರೆ ನಾವು ಒಂದು ಪ್ರೋಗ್ರಾಮಿಂಗ್ ಮಾಡಿದ್ರೆ ಅದೊಂದು ಏನೋ ಒಂದು ಮಿಷಿನ್ ನ ಡಿಸೈನ್ ಮಾಡಿದ್ರೆ ಆ ಮಿಷಿನ್ ಯಾವ ರೀತಿಯಲ್ಲಿ ಇರ್ಬೇಕು, ಅದು ಜನರಲ್ ಇಂಟೆಲಿಜೆನ್ಸ್ ನ ಆಕ್ಟ್ ಮಾಡ್ಲಿಕ್ಕೆ ವರ್ಕ್ ಆಗ್ಬೇಕು. ಸೊ ಹಾಗಾಗಿ ಫಿಸಿಕಲ್ ಸಿಂಬಲ್ ಸಿಸ್ಟಮ್ ಆಸ್ ಎ ನೆಸೆಸರಿ ಅಂಡ್ ಸಫಿಶಿಯಂಟ್ ಇರ್ಬೇಕು ಮೀನ್ಸ್ ಫಾರ್ ಜನರಲ್ ಇಂಟೆಲಿಜೆನ್ಸ್ ಆಕ್ಷನ್ ಗೆ. ಸೊ ಫಿಸಿಕಲ್ ಸಿಂಬಲ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಮಿಷಿನ್, ಅದು ಡಿಜಿಟಲ್ ಕಂಪ್ಯೂಟರ್ ದಟ್ ಕ್ಯಾನ್ ಮ್ಯಾನಿಪ್ಯುಲೇಟ್ ಸಿಂಬಾಲಿಕ್ ಡೇಟಾನ, ಸಿಂಬಾಲಿಕ್ ಡೇಟಾ ಮಾತ್ರ ಮ್ಯಾನಿಪ್ಯುಲೇಟ್ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ರೀಅರೇಂಜ್ ಲೀಸ್ಟ್ ಆಫ್ ಸಿಂಬಲ್ಸ್ ಗಳನ್ನ, ರೀಪ್ಲೇಸ್ ಸಮ್ ಸಿಸ್ಟಮ್ಸ್ ಗಳನ್ನ, ಮತ್ತೆ ಸೊ ಈ ರೀತಿನಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಂಪ್ಯೂಟರ್ಗೆ ಏನ್ ಮಾಡಕ್ಕಾಗುತ್ತೆ, ಮನುಷ್ಯನ್ಗಾದ್ರೆ ಹಿಂಗ್ ತಿರುಗಿಸಿ ಎಲ್ಲ ನೋಡ್ಬಿಟ್ಟು ಜನರಲ್ ಮಾಡ, ಅದು ಫಿಸಿಕಲ್ ಆಯ್ತು. ಅದೊಂದು ಮಿಷಿನ್ ಕಂಪ್ಯೂಟರ್ ಇದ್ರೆ ಡಬ್ಬಾನ ಇಟ್ಕೊಂಡ್ಬಿಟ್ರೆ ಆ ಡಬ್ಬ ಏನ್ ಮಾಡ್ಬೇಕು ಫಿಸಿಕಲ್ ಸಿಂಬಲ್, ಆ ಫಿಸಿಕಲ್ ಅಂದ್ರೆ ಮ್ಯಾನಿಪ್ಯುಲೇಟ್ ಮಾಡುವಂಥದ್ದು. ಸೊ ಕಂಪ್ಯೂಟರ್ ಏನ್ ಮಾಡಕ್ಕಾಗುತ್ತೆ ಸಾಧ್ಯ ಅಂದ್ರೆ ಇಟ್ ಕ್ಯಾನ್ ಅಟ್ ಲೀಸ್ಟ್ ಇಟ್ ಕ್ಯಾನ್ ಕ್ಯಾಲ್ಕುಲೇಟ್ ಸಿಂಬಾಲಿಕ್ ಡೇಟಾನ ಅಂದ್ರೆ ಬೈನರಿ ನಂಬರ್ಸ್ ನ ಕ್ಯಾಲ್ಕುಲೇಟ್ ಮಾಡಂಗಿರ್ಬೇಕು. ನಾನೊಂದು ಫೈಲ್ಸ್ ಕೊಟ್ಟಿದ್ರೆ ಆ ಫೈಲ್ಸ್ ಡೇಟಾನ ಅದನ್ನ ರೀಅರೇಂಜ್ ಮಾಡಂಗಿರ್ಬೇಕು, ಪಜಲ್ಸ್ ಗಳನ್ನ ರೀಅರೇಂಜ್ ಮಾಡೋದಿರ್ಬೋದು, ಆ ರೀಪ್ಲೇಸ್ ಮಾಡೋಂತಾಗಿರ್ಬೋದು, ಸರ್ಚ್ ಮಾಡೋಕ್ಕಾಗಿರ್ಬೋದು. ಆ ತರ ಒಂದು ಇದ್ ಮಾಡ್ಬೇಕು, ಟ್ರಾವೆಲಿಂಗ್ ಮಾಡಿ ತೋರಿಸ್ಬೇಕು. ಈ ತರ ಕೆಲಸ ಮಾಡಿದ್ರೆ ದಟ್ ಈಸ್ ಕಾಲ್ಡ್ as a ಸಿಂಬಾಲಿಕ್ ಅಂದ್ರೆ ಏನು ಫಿಸಿಕಲ್ ಸಿಂಬಲ್ಸ್ ಅಂತ ಹೇಳಿ ಕರಿತೀವಿ. ಸಿಂಬಾಲಿಕಲಿ ಫಿಸಿಕಲ್ ಸಿಂಬಲ್. ಸೊ ಫಿಸಿಕಲ್ ಜೊತೆಗೆ ಲಾಜಿಕ್ ಇಸ್ ಆಲ್ಸೋ ಇನ್ ಇಂಪಾರ್ಟೆಂಟ್. ನೋಡಿ ನೀವ್ ಹಿಂಗ್ ಕೂತಿರ್ತೀರಾ ಮುಂದೆ, ಅದು ನಿಮ್ ಹಿಂದ್ಗಡೆ ಏನೋ ಸೌಂಡ್ ಬಂತು, ಯಾರೋ ಬರ್ತಾವ್ರೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಹೆಂಗೆ ಅದು ಲಾಜಿಕ್. ಸೊ ನೀವ್ ಯಾರೋ ನೋಡ್ತೀರಾ, ಅವ್ರನ್ನ ಫೇಸೇ ನೋಡ್ರಲ್ಲ, ಅವ್ರನ್ನ ಬ್ಯಾಕ್ ಪೋರ್ಟ್ ನೋಡ್ತಿದ್ರೆ ಅವ್ರು ಇಂಥವ್ರೇ ನಡ್ಕೊಂಡು ಹೋಗ್ತಿದ್ರು ಅಂತ ಐಡೆಂಟಿಫೈ ಮಾಡ್ತೀರಾ. ಬಿಕಾಸ್ ದ ಲಾಜಿಕ್ ವರ್ಕ್ಸ್ ಇನ್ ಯುವರ್ ಮೈಂಡ್. ಸೊ ಆ ಲಾಜಿಕ್, ಸೊ ಈ ಸ್ಟ್ರಕ್ಚರ್ ಇದೆ, ಹಿಂಗಿದ್ರೆ ಅದು ಇಂಥವನೇ, ಅವರು ಇವರೇ ನಡ್ಕೊಂಡು ಹೋಗ್ತಾ ಇರೋದು ಅಂತ. ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂತ ತಕ್ಷಣ ಆ ಇನ್ಸಿಡೆಂಟ್ ನ ಅನಲೈಸ್ ಮಾಡ್ಕೊತೀರಾ, ದಟ್ ಈಸ್ ಕಾಲ್ಡ್ as a ಲಾಜಿಕ್. ನನ್ನ ಕಂಪ್ಯೂಟರ್ ಆ ರೀತಿ ಮಾಡ್ಬೋದಾ? ಎಸ್ ಮಾಡ್ಬೇಕು. ಸೊ ಮಾಡಿದ್ರೆ ದಟ್ ಈಸ್ ಕಾಲ್ಡ್ as a ಲಾಜಿಕಲ್ ಆಪರೇಷನ್ ಅಂತ ಕರಿತೀನಿ. ಮೆಕಾಟನ್ ಅಡ್ವೈಸ್ ಮಾಡ್ತಾರೆ. ಸೊ ಏನಪ್ಪಾ ಅಂತಂದ್ರೆ ರೆಪ್ರೆಸೆಂಟ್ ದ ನಾಲೆಜ್, ನಾಲೆಜ್ ನ ರೆಪ್ರೆಸೆಂಟ್ ಮಾಡ್ಬೇಕು ಅಬೌಟ್ ಎ ಪ್ರಾಬ್ಲಮ್ ಡೊಮೈನ್ ಬೈ ಡಿಕ್ಲರೇಟಿವ್ ಸೆಂಟೆನ್ಸ್. ಸೊ ಡಿಕ್ಲರೇಟಿವ್ ಸೆಂಟೆನ್ಸ್ ಇಟ್ಕೊಂಡು ಅದೇನ್ ಮಾಡ್ಬೇಕು, ಡಿಕ್ಲೇರ್ ಮಾಡ್ಬೇಕು ಬೇಸ್ಡ್ ಆನ್ ಸೆಂಟೆನ್ಸ್ ಇನ್ ಫಸ್ಟ್ ಆರ್ಡರ್ ಲಾಜಿಕಲಿ. ಸೊ ರೆಪ್ರೆಸೆಂಟ್ ಮಾಡ್ಬೇಕು ನಾಲೆಜ್ ನ ಅಬೌಟ್ ಎ ಪ್ರಾಬ್ಲಮ್ ಡೊಮೈನ್ ಬೈ ಡಿಕ್ಲರೇಟಿವ್ ಸೆಂಟೆನ್ಸ್ ಬೇಸ್ಡ್ ಆನ್ ಸೆಂಟೆನ್ಸ್ ಇನ್ ಫಸ್ಟ್ ಆರ್ಡರ್ ಲಾಜಿಕಲಿ. ಅಷ್ಟು ಮಾತ್ರ ಅಲ್ಲ, ಲಾಜಿಕ್ ಕೊಡ್ಬೇಕು, ರೀಸನಿಂಗ್ ಟು ರಿಡ್ಯೂಸ್ ದ ಕಾನ್ಸಿಕ್ವೆನ್ಸಿ ಆಫ್ ನಾಲೆಜ್. ಸೊ ಲಾಜಿಕಲ್ ರೀಸನ್ ಏನಪ್ಪಾ ಅಂದ್ರೆ ಟು ಡೆಡ್ಯೂಸ್ ಡಿಟೆಕ್ಟ್ ಮಾಡ್ಬೇಕು ಕಾನ್ಸಿಕ್ವೆನ್ಸಿ ಆಫ್ ನಾಲೆಜ್. ಸೊ ಜಾಸ್ತಿ ಕಾಂಪ್ಲೆಕ್ಸ್ ನ ರೆಡ್ಯೂಸ್ ಮಾಡಿ ಒಂದು ರೀಸನ್ ಕೊಟ್ಟು ಅದಕ್ಕೆ ನಂಗೆ ಇದ್ ಮಾಡ್ಬೇಕು, ಅದನ್ನ ವರ್ಕ್ ಆಗ ಮಾಡ್ಬೇಕು. ದಟ್ ಇಸ್ ಕಾಲ್ಡ್ as ಲಾಜಿಕ್. ಅಷ್ಟು ಮಾತ್ರ ಅಲ್ಲ, ಅಪ್ಲೈ ಮಾಡ್ಬೇಕು, ಅಪ್ಲೈ ಟು ಎ ಡಿಕ್ಲರೇಟಿವ್ ನಾಲೆಜ್ ಬೇಸ್. ಇದು ಹಿಂಗೆ ಮಾಡಿದ್ರೆ ಸರಿ, ಈ ತರ ಈ ಸಂದರ್ಭದಲ್ಲಿ ಈ ತರ ಇದ್ರೆ ಸರಿ ಅಂತೇಳಿ ಅದು ಡಿಕ್ಲೇರ್ ಮಾಡ್ಬೇಕು. ಅದು ಯಾಕಂದ್ರೆ ಅದು ನಾಲೆಜ್ ಬೇಸ್ಡ್ ಆಗಿರೋದ್ರಿಂದ ಈ ನಾಲೆಜ್ ಪ್ರಕಾರ ಹಿಂಗಾಗುತ್ತೆ, ಈ ತರ ಆದ್ರೆ ಈ ತರ ಆಗುತ್ತೆ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳ್ಬೇಕು. ಅದು ಆ ಲಾಜಿಕ್ ನ ಹೇಳ್ಬೇಕು. ಆ ಲಾಜಿಕ್ ಹೇಳೋದನ್ನ ಲಾಜಿಕಲ್ ಆಪರೇಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಸಿಂಬಾಲಿಕ್ ಪ್ರಾಸೆಸಿಂಗ್ ಅಪ್ರೋಚ್ ಅಲ್ಲಿ ಒಂದು ಫಿಸಿಕಲ್ ಸಿಂಬಲ್
ಇನ್ನೊಂದು ಲಾಜಿಕಲ್ ಆಪರೇಷನ್ ಅಂತ ಕರಿತೀವಿ. ಸೊ ಫಿಸಿಕಲ್ ಅಂತ ನಿಮ್ಗೆ ಗೊತ್ತಿರ್ಬೋದು, ದ ಮ್ಯಾನಿಫಿಕೇಶನ್ ಪ್ರಾಸೆಸಿಂಗ್, ಸಿಂಬಾಲಿಕ್ ರಿಅರೇಂಜಿಂಗ್ ಆಫ್ ಸಿಂಬಲ್ಸ್ ಆಗಿರ್ಬೋದು, ಆ ರೀಪ್ಲೇಸ್ಮೆಂಟ್ ಆಗಿರ್ಬೋದು, ಆರ್ ಇಲ್ಲೇನಾಗಿರ್ಬೇಕು ಅಂದ್ರೆ ನಾಲೆಜ್ ನ ರೆಪ್ರೆಸೆಂಟ್ ಮಾಡ್ಬೇಕು, ಆರ್ ಕಾನ್ಸಿಕ್ವೆನ್ಸಿ ಆಫ್ ನಾಲೆಜ್ ನ ಡಿಡ್ಯೂಸ್ ಮಾಡ್ಬೇಕು, ಆರ್ ಫಸ್ಟ್ ಆರ್ಡರ್ ಲಾಜಿಕ್ ನ ಯೂಸ್ ಮಾಡಿಕೊಂಡು ನಾನೊಂದು ಸೆಂಟೆನ್ಸ್ ಡಿಕ್ಲೇರ್ ಮಾಡಂಗಿರ್ಬೇಕು. ದಟ್ ಇಸ್ ಕಾಲ್ಡ್ ಅಸ್ ಲಾಜಿಕ್. ಸೊ ಇಲ್ಲಿ ಲಾಜಿಕ್ ನ ಡಿಕ್ಲೇರ್ ಮಾಡ್ಕೋಬೇಕು. ಲಾಜಿಕ್ ಬೇಸ್ಡ್ ಇನ್ಫಾರ್ಮೇಶನ್ ಕೊಟ್ರೆ ದಟ್ ಇಸ್ ಕಾಲ್ಡ್ ಅಸ್ ಎ ಲಾಜಿಕಲ್ ಇನ್ಫಾರ್ಮೇಶನ್ಸ್ ಅಂತ ಹೇಳಿ ನಾವು ಕರಿತೀವಿ. ಅದನ್ನ ಸಿಂಬಲ್ಸ್ AI. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಟಾಪ್ ಡೌನ್ ಡಿಸೈನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಆ ಟಾಪ್ ಡೌನ್ ಡಿಸೈನ್ ಅಲ್ಲಿ ನಾಲೆಜ್ ಲೆವೆಲ್ ನ ಟಾಪ್ ಲೆವೆಲ್ ಅಲ್ಲೋ ಇಲ್ಲ ನಾಲೆಜ್ ಇದು ಏನು ನಾಲೆಜ್ ನೀಡ್ ಬೈ ದ ಮಿಷಿನ್ ಇಸ್ ಸ್ಪೆಸಿಫೈಡ್. ಯಾವ ಮಿಷಿನ್ ಗೆ ಇನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಟವರ್ ಆಫ್ ಅನೈ ನೋಡಿದ್ರ ಪ್ರೋಗ್ರಾಮ್. ಟವರ್ ಆಫ್ ಅನೈ ನ ಮಾಡ್ಲಿಕ್ಕೆ ಏನ್ ನಾಲೆಜ್ ಬೇಕು ಆ ನಾಲೆಜ್ ತುಂಬಿದ್ರೆ ಸಾಕು ಆ ಪ್ರೋಗ್ರಾಮ್ ಅಲ್ಲಿ. ನನ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಮಾಡ್ಬೇಕು. ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಕಂಪ್ಯೂಟ್ ಮಾಡ್ಲಿಕ್ಕೆ ಏನ್ ನಾಲೆಜ್ ಬೇಕು ಆ ನಂಬರ್ ನ ಆ ನಾಲೆಜ್ ನ ತುಂಬಿದ್ರೆ ಸಾಕು ನನಗೆ. ನಿಮ್ಗೆ ಸ್ಟಾಕ್ ಮಾಡಿದಿರಾ, ಕ್ಯೂ ಮಾಡಿದಿರಾ, ಡಬ್ಲ್ಯೂ ಲಿಂಕ್ ಲಿಸ್ಟ್ ಮಾಡಿದಿರಾ ಅಲ್ವಾ, ಟ್ರೀ ಮಾಡಿದಿರಾ, ಟ್ರಾವೆಲ್ಸರ್ ಮಾಡಿದಿರಾ, ಪ್ರಿಫಿಕ್ಸ್ ಮಾಡಿದಿರಾ, ಪೋಸ್ಟ್ ಫಿಕ್ಸ್ ಮಾಡಿದಿರಾ, ಅದೆಲ್ಲ ನೋಡಿದಿರಾ ಯಾವ ತರ ಮ್ಯಾನಿಫಿಕೇಟ್ ಮಾಡ್ತೀರಾ. ಸೊ ಫಾರ್ ದಟ್ ಯಾವ ರೀತಿಯ ನಾಲೆಜ್ ನ ಇರ್ಬೇಕು ಪ್ರೋಗ್ರಾಮ್ ಮಾಡಿದ್ರ ಆ ನಾಲೆಜ್ ನ ಇರ್ಬೇಕು. ಇದು ನಾಲೆಜ್ ಲೆವೆಲ್, ದಟ್ ಇಸ್ ಅ ಟಾಪ್ ಲೆವೆಲ್ ಆಗಿರ್ಬೇಕು. ಅಂಡ್ ನಾಲೆಜ್ ನಂಗೆ ಏನಾಗಬೇಕು, ನೀಡ್ ಬೈ ಮಿಷಿನ್ ಸ್ಪೆಸಿಫೈಡ್ ಆಗಿರ್ಬೇಕು. ಅದ್ ನಾಲೆಜ್ ಜೊತೆಗೆ ನನಗೆ ಸಿಂಬಲ್ ಲೆವೆಲ್ ಕೂಡ ಮಾಡಬೇಕು. ಟಾಪ್ ಡೌನ್ ಡಿಸೈನ್ ಅಲ್ಲಿ ಮೊದಲನೇದು ನಾಲೆಜ್ ಲೆವೆಲ್ ಇರ್ಬೇಕು, ಎರಡನೇದು ಸಿಂಬಲ್ ಲೆವೆಲ್. ಸೊ ಸಿಂಬಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ದ ನಾಲೆಜ್ ಇನ್ ಸಿಂಬಾಲಿಕ್ ಸ್ಟ್ರಕ್ಚರ್ಸ್ ಅಲ್ಲಿ. ಅದು ಲೀಸ್ಟ್ ನೀವು ಅರೇಸ್ ಮಾಡಿದಿರಾ, ಸ್ಟ್ರಕ್ಚರ್ಸ್ ಮಾಡಿದಿರಾ, ಯೂನಿಯನ್ ಮಾಡಿದಿರಾ, ಡಬ್ಲ್ಯೂ ಲಿಂಕ್ ಮಾಡಿದಿರಾ, ಕ್ಯೂಸ್ ಮಾಡಿದಿರಾ, ಇದೆಲ್ಲ ಮಾಡಿದಿರಾ. ಸೊ ಹಾಗಾಗಿ ನಾನು ಒಂದು ನಾಲೆಜ್ ನ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ ಬರ್ಬೇಕು. ಒಂದು ಲೀಸ್ಟ್ ತೋರಿಸ್ಬೇಕು, ಒಂದು ಸಿಂಬಾಲಿಕ್ ಸ್ಟ್ರಕ್ಚರ್ ಆಗಿ ಮಾಡ್ಬೇಕದು. ಸೊ ಸಿಂಬಾಲಿಕ್ ಸ್ಟ್ರಕ್ಚರ್ ಆಗಿ ಮಾಡಿದ್ರೆ ಮಾತ್ರ ನಮ್ಗೆ ಅದನ್ನ ಇದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಈ ರೀತಿನೇ ಸೀಕ್ವೆನ್ಸ್ ಅಲ್ಲಿ ಇರ್ಬೇಕು ಅಂತೇಳಿ ಗೊತ್ತಾಗುತ್ತೆ. ಅಂದ್ರೆ ಸ್ಪೆಸಿಫೈ ಮಾಡ್ಬೇಕು, ಸ್ಪೆಸಿಫೈ ದ ಆಪರೇಷನ್ ಆನ್ ದ ಸ್ಟ್ರಕ್ಚರ್ಸ್. ಸೊ ಒಂದು ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಒಂದು ಸ್ಟ್ರಕ್ಚರ್ ಮೇಲೆ, ಅದನ್ನ ಸಿಂಬಾಲಿಕ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಸೊ ನಾಲೆಜ್ ಲೆವೆಲ್ ಸಿಂಬಲ್ ಲೆವೆಲ್ ನ ಮಾಡಾದ್ಮೇಲೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಶನ್ ಲೆವೆಲ್. ನೋಡಿ ನಿಮ್ಗೆ ಓದಿದ್ದೀರಾ, ಬೆಳಗಿನ ಜಾವ ಎಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ದೀರಾ, ಬಂದ್ಬಿಟ್ಟು ಎಕ್ಸಾಮ್ ಅಲ್ಲಿ ಬರೀಬೇಕು. ದಟ್ ಇಸ್ ಅನ್ ಇಂಪ್ಲಿಮೆಂಟೇಶನ್. ಅಲ್ಲಿ ನೀವು ಫೇಲ್ಯೂರ್ ಆಗ್ಬಿಟ್ರೆ ನೀವು ಓದಿದ್ದೆಲ್ಲ ಫೇಲ್. ಯಾಕೇಳಿ ಆ 3 ಗಂಟೆಲಿ ನೀವೇನ್ ಬರ್ತೀರಾ ಅದಕ್ಕೆ ನಾವು ಮಾರ್ಕ್ಸ್ ಕೊಡೋದು. ಸೊ ಹಾಗಾಗಿ ನಾವು ಪ್ರೋಗ್ರಾಮ್ ಏನೋ ಮಾಡಿದೀವಿ, ಏನೋ ನಾಲೆಜ್ ಲೆವೆಲ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ, ಸಿಂಬಾಲಿಕ್ ಲೆವೆಲ್ ಅಲ್ಲಿ ಮಾಡಿದ್ವಿ. ದೇರ್ ಇಸ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಆಫ್ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಡಿಸೈನ್, ಬಟ್ ಆಫ್ಟರ್ ದ ಡಿಸೈನಿಂಗ್ ಹೌ ಇಟ್ ಇಸ್ ಗೋಯಿಂಗ್ ಟು ವರ್ಕ್ ಅನ್ನೋದು ನನಗೆ ಗೊತ್ತಿರ್ಬೇಕು. ಸೊ ಹೌ ಇಟ್ ಬೆಟರ್ ಇಟ್ ಕ್ಯಾನ್ ಇಂಪ್ಲಿಮೆಂಟೆಡ್. ಸೊ ಇಂಪ್ಲಿಮೆಂಟೇಶನ್ ಲೆವೆಲ್ ಅಲ್ಲಿ ನೆನಪಿಟ್ಕೊಳ್ಳಿ, ಆಕ್ಚುಯಲ್ ಇಂಪ್ಲಿಮೆಂಟೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಯಲ್ ಇಂಪ್ಲಿಮೆಂಟ್ ಸಿಂಬಲ್ ಪ್ರಾಸೆಸಿಂಗ್ ಆಪರೇಷನ್ ಆಗಿ ವರ್ಕ್ ಆಗಬೇಕು. ಸೊ ಸಿಂಬಲ್ ಏನದು ನಾಲೆಜ್ ಆಗಿರ್ಬೇಕು. ಸೊ ರೆಪ್ರೆಸೆಂಟ್ ದ ನಾಲೆಜ್ ಮಾಡಿರ್ಬೇಕು. ಆ ನಾಲೆಜ್ ಮಾಡ್ಕೊಂಡು ಸೀಕ್ವೆನ್ಸ್ ಆಫ್ ನಾಲೆಜಸ್ ಯೂಸ್ ಮಾಡ್ಕೊಂಡು ಸ್ಟ್ರಕ್ಚರ್ ಆಫ್ ನಾಲೆಜ್ ನ ಯೂಸ್ ಮಾಡ್ಕೊಂಡು ಅದು ಇಂಪ್ಲಿಮೆಂಟ್ ಮಾಡಬೇಕು, ವರ್ಕ್ ಆಗಿ ಮಾಡಬೇಕು. ಆ ವರ್ಕ್ ಆಗಿ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಗೋಯಿಂಗ್ ಟು ಡಿಸೈನ್ ಇನ್ ಎ ಟಾಪ್ ಡೌನ್ ಬೇಸ್ಡ್ ಅಪ್ರೋಚ್. ಸೊ ಟಾಪ್ ಡೌನ್ ಅಪ್ರೋಚ್ ಅಲ್ಲಿ ನಾನು ಮಾಡ್ತಿದ್ದೀನಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಇದನ್ನ ನಾವು ಮಾಡೋಣ. ಸೊ ಇಲ್ಲಿಗೆ ಕ್ಲಾಸ್ ನಿಲ್ಸೋಣ, ಯಾಕಂದ್ರೆ ಬೆಳಗಿಂದ ಕ್ಲಾಸ್ ಮಾಡಿ ಟಯರ್ಡ್ ಆಗಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ನೋಡೋಣ, ಕಂಟಿನ್ಯೂ ಮಾಡೋಣ.